ನೋಡ್ರಿ, ಈಗ ಸದ್ಯ ಗಂಡಸ್ತನ ಟೆಸ್ಟ್ ಆಗೋದು ಯಾರು ಅಧಿಕಾರದಾಗಿದೆ ಅವ್ರದ್ದು. ಕರ್ನಾಟಕ ಜನತೆ ಸಿದ್ದರಾಮಯ್ಯನ ಅಧಿಕಾರಕ್ಕೆ ತಂದಿದ್ದಾರೆ. ಅವರು ಯಾವ ಮಾಲಕರು ಅಧಿಕಾರ ತಂದ್ರೆ ಅವ್ರು ಕಷ್ಟ ಆಗಿದ್ದಾರೆ. ಅವ್ರಿಗೆ ತಾವಿಸುವಂಥದ್ದು ಅವ್ರ ಕೆಲಸ. ನಮ್ಮ ಗಂಡಸ್ತನ ನಾವು ಆಗಲೇ ತೋರಿಸಿದ್ದೀವಿ. ನಾವು ಪ್ರವಾಹ ಬಂದಾಗ ಯಾರಿಗೂ ಕಾಯ್ದೆ ನಾವು ಪ್ರವಾಹ ಪರಿಹಾರವನ್ನು 2 ಪಟ್ಟು ರಿಲೀಸ್ ಮಾಡಿ, ಒಂದಲ್ಲ 2 ಪಟ್ಟು ರಿಲೀಸನ್ನು 1 ತಿಂಗಳದಾಗ ರಿಲೀಸ್ ಮಾಡಿ 17 ಲಕ್ಷ ಜನರಿಗೆ ಪರಿಹಾರ ಕೊಟ್ಟಿರುವಂಥದ್ದು ಗಂಡಸ್ತನ ನಮ್ಮದಿದೆ. ನಾವೇನು ಮೇಲೆ ಯಾರಿಗೂ ಪಟ್ಟು ಮಾಡಿ ತೋರಿಸಿಲ್ಲ. ಅದರಿಂದ ಇವ್ರು ನಿಜವಾದ ಗಂಡಸ್ತನ ಪರೀಕ್ಷೆ ಇವ್ರದ್ದಿದೆ. ಇವರು ಮೇಲೆ ಬಟ್ ಮಾಡಿ ತೋರಿಸ್ತೇನೆ, ತಮ್ಮ ಖಜಾನೆಯಿಂದ ದುಡ್ಡು ಬಿಡುಗಡೆ ಮಾಡಲಿ, ಆಮೇಲೆ ಅಲ್ಲಿಂದ ತೊಗೊಳ್ಳಿ. ಯಾರು ಬೇಡ, ನಮಗೇನು ಬಂದಿತ್ತ, ಆಮೇಲೆ ಬಂದೇ ಬರ್ತದೆ. ಈಗ ತಮಗೆ ರೈತರಿಗೆ ಪರಿಹಾರ ಕೊಡೋದಕ್ಕೆ ಖಜಾನೆ ಖಾಲಿಯಾಗಿದೆ. ಕುಂಟು ನೆಪ ಹೇಳ್ತಾರೆ, ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಿಸಲು ಗಂಡಸ್ತನದ ಮಾತಾಡ್ತಾರೆ. ನಿಜವಾದ ಗಂಡಸ್ತನ ನಮ್ಮ ಅಧಿಕಾರದಾಗ ತೋರಿಸಿದ್ದೀವಿ, ಅವ್ರ ಅಧಿಕಾರಿದ ಅವ್ರು ತೋರಿಸ್ಬೇಕು. ಸರ್, ಈಗ ರಾಮ ಮಂದಿರ ಒಂದು ಅನ್ನ ಆಗ್ತಾನ, ನಾವು ಕೊಟ್ಟಿರುವಂಥ ಅಕ್ಕಿ ಹೊಟ್ಟೆ ತುಂಬ್ತಾ ಇದೆ ಅನ್ನುವಂಥ ಮಾತುಗಳು. ನೋಡ್ರಿ, ನಾವು ರಾಮನ ಹೆಸರು ಹೇಳ್ತೀವಿ, ರಾಮ ರಾಜ್ಯವನ್ನು ಮಾಡಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಬರುವಂಥ ಅಕ್ಕಿ ಏನಿದೆ ಅದು ನರೇಂದ್ರ ಮೋದಿ ಕೊಟ್ಟಿರುವಂಥ ಅಕ್ಕಿ. ಅನ್ನ ಕೊಟ್ಟಿರುವಂಥದ್ದು ನರೇಂದ್ರ ಮೋದಿ ಅವರು. ಒಂದು ಬಿಡಿ ಕಾಳನ್ನು ಕೂಡ ಸಿದ್ದರಾಮಯ್ಯ ಕೊಟ್ಟಿಲ್ಲ. ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ಅನ್ನೋದು ಪುಲ್ವಾಮಾ ದಾಳಿ ಮಾಡಿದ್ದು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆರೋಪ. ಪುಲ್ವಾಮಾ ದಾಳಿ ಮಾಡಿರೋ ಬಿಜೆಪಿ ಮಾಡ್ತಿದ್ದ ದಾಳಿ ಅಂತೇಳಿ ಕಾಂಗ್ರೆಸ್ ಆರೋಪ. ಎಲ್ಲ ಚರ್ಚೆ ಆಗಿದೆ. ಜನ ತೀರ್ಮಾನ ಕೂಡ ಅದರ ಮೇಲೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಹೊಂದಾಣಿಕೆ ರಾಜಕೀಯ ಮಾಡ್ತಿದ್ರು ಅಂತ ಈಶ್ವರಪ್ಪ ಅವರು, BSY ಅವರು ಹೊಂದಾಣಿಕೆ ರಾಜಕೀಯ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು. ನೋಡ್ರಿ, ಇವೆಲ್ಲ ಎಲೆಕ್ಷನ್ದಲ್ಲಿ ಸಹಜ. ಅಂತಿಮವಾದ ತೀರ್ಪು ಜನ ಕೊಡ್ತಾರೆ. ಆದ್ದರಿಂದ ಯಾವುದು ಹೊಂದಾಣಿಕೆಯಿಂದ ನೀವು ಯಾರ್ದರ ಜೊತೆ ಯಾವುದು ಹೊಂದಾಣಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಜನ ಎಲ್ಲವನ್ನೂ ಕೂಡ ಗಮನಿಸ್ತಾರೆ. ಅವ್ರಿಗೆ ಅನುಕೂಲ ತಕ್ಕಾಗೆ ಅವರು ವಾದಗಳನ್ನು ಮಾಡ್ತಾರೆ. ಈಶ್ವರಪ್ಪರ ವಾದದಲ್ಲಿ ಹುರುಳಿ ಬೆಂಬಲ ಕೊಡ್ತಾರೆ. SDPI ಕಾಂಗ್ರೆಸ್ಸಿನ ಹುಟ್ಟು ಹಾಕಿರುವಂಥ ಮರಿ. ಕಾಂಗ್ರೆಸ್ಸಿನ ಒಂದು ರಾಜಕಾರಣದಿಂದ ಉದ್ಭವಿಸಿರುವಂಥ ಒಂದು ಮರಿ ಅದು. ಹೀಗಾಗಿ ಅದನ್ನು ಪಾಲನೆ ಪೋಷಣೆ ಕಾಂಗ್ರೆಸ್ನವರು ಮಾಡಿದ್ದಾರೆ. ಅದಕ್ಕೆ ಅವರು ಅವ್ರ ಜೊತೆಗೆ ಪ್ರೆಸಿಡೆನ್ಸಿ ಸಿಕ್ಕರೆ ಸಾಕು.